ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಚ್ ಡಿ ದೇವೇಗೌಡರಿಗೆ ಮಾಡಿರುವಂಥ ಅಪಮಾನ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಮ್ಮದೇನೋ ರಾಜಕೀಯ ಹಿತದೃಷ್ಟಿ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಭಾಳ ಅಪಾರವಾದಂಥ ಗೌರವ ನಮ್ಮ ರಾಜ್ಯದ ಜನತೆಗಿದೆ. ಒಬ್ಬ ರೈತನ ಮಗ ಆ ಲೆವೆಲ್ಗೆ ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಹೋಗಿದ್ರು. 14 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನೀವು ಪ್ರೈಮ್ ಮಿನಿಸ್ಟರ್ ಆಗಿ 14 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗುವಂಥದ್ದಕ್ಕೆ ಅವಕಾಶ ಕಲ್ಪಿಸಿದ್ದೇ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಯಾವುದೇ ಕಂಡೀಷನ್ಸ್ ಇಲ್ಲದೆ ನಿಮಗೆ ಅವಕಾಶವನ್ನು ಕೊಡ್ತು. ನೀವು 11 ತಿಂಗಳು ನೀವು ಅಧಿಕಾರದಲ್ಲಿದ್ದಿರಿ. ಆಮೇಲೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ತಗೊಳ್ಳುವಂಥ ಕೆಲಸವನ್ನು ನೀವು ಮಾಡಲಿಲ್ಲ. ಅದಕ್ಕೋಸ್ಕರ ನೀವು ಅಧಿಕಾರ ಕಳ್ಕೊಂಡ್ರಿ. ಒಂದು ಬಾರಿ ಕಾಂಗ್ರೆಸ್ ಪಕ್ಷ ಮತ್ತೆ ನಿಮಗೆ ನಿಮ್ಮ ಮಗವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬರೀ 37 ಸೀಟ್ ಇದ್ದಿದ್ರು ನಾವು 80 ಇದ್ರೂ ನಿಮಗೆ ಸಪೋರ್ಟ್ ಮಾಡಿ ನಿಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡಿದ್ದು. ಅವರು 14 ತಿಂಗಳು ಮುಖ್ಯಮಂತ್ರಿಗಳಾಗಿದ್ದರು. ಅವರು ಸರಿಯಾದ ರೀತಿಯಲ್ಲಿ MLAಗಳನ್ನ ಕರ್ಕೊಂಡು ಹೋಗೋದ್ರಿಂದ ಅವರು ಅಧಿಕಾರವನ್ನು ಕಳ್ಕೊಂಡ್ರು. ಆಪರೇಷನ್ ಕಮಲ BJPಯವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿರು. ಮತ್ತೆ ಅವ್ರನ್ನ ತಬ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಿ. ಆ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ನೀವು ಮಾಡಿರುವಂಥ ಘನಘೋರ ಅವಮಾನ. ಆ ಸಮುದಾಯದವರು, ಒಕ್ಕಲಿಗ ಸಮುದಾಯದವರು ಇನ್ನು ಮೇಲಾದರೂ ನೀವು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. BJPಯವರು ಇಡನ್ ಅಜೆಂಡಾ ಏನು ಅನ್ನುವಂಥದ್ರಿಂದ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಬಹಳ ನೋವಿನ ಸಂಗತಿ. ಎಚ್ ಡಿ ದೇವೇಗೌಡರಿಗೆ ಈ ರೀತಿ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಹಿಂದೆಯೇ ನೀವು ಪ್ರಾಮಾಣಿಕವಾಗಿ ಸ್ಪಷ್ಟಪಡಿಸಿದರೆ ನಿಮ್ಮ ಮಾನದಂಡಗಳ ಪ್ರಕಾರ ನಾವು 90 ವರ್ಷ ಆದ ನಂತರವೇ ನಾವು ಅವಕಾಶವನ್ನು ರಾಜ್ಯಸಭೆ MP ಮಾಡುವಂಥದ್ದಕ್ಕೆ ಇಲ್ಲ. ನಾವು LK ಅದ್ವಾನಿ ಅಂತವ್ರನ್ನೇ ಮನೆ ಕಳಿಸಿದ್ದೀವಿ, ಮುರಳಿ ಮನೋಹರ್ ಜೋಶಿ ಅಂತವ್ರನ್ನೇ ಮನೆ ಕಳಿಸಿದ್ದೀವಿ. ಅದು ಯಾರೋ ಒಬ್ಬರು ಸ್ಪೀಕರ್ ಆಗಿದ್ದು 75 ವರ್ಷ ಆದಮೇಲೆ ಮನೆ ಕಳಿಸ್ದು, ಯಡಿಯೂರಪ್ಪನ ಮನೆ ಕಳಿಸ್ದು. ಅದರಿಂದ ನಿಮಗೆ 93 ವರ್ಷ ಆದ ಮೇಲೆ 94 ವರ್ಷ ಆಗಿ ನಿಮ್ಗೆ ಏಜ್ ಆಗಿದೆ. ನಮ್ಮ NDA ಪಾಲಿಸಿ, ನಮ್ಮ BJPಯವರ ಪಾಲಿಸಿ ಪ್ರಕಾರ ನಿಮಗೆ ಮತ್ತೆ ಇನ್ನೊಂದು ಸಾರಿ ನಾವು ರಾಜ್ಯಸಭಾ ಟಿಕೆಟ್ನ ಕೊಡುವಂಥದ್ದಕ್ಕೆ ನಮ್ಮ ಕಡೆಯಿಂದ ಆಗಲ್ಲ. ನೀವು ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ ಎನ್ನುವಂಥದ್ದು ಮುಂಚೆನೇ ಹೇಳಿದ್ದೆ. 100ಕ್ಕೂ 100ರಷ್ಟು ಎಚ್ ಡಿ ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿ ಅವ್ರನ್ನ ಮತ್ತೆ ರಾಜ್ಯಸಭಾ ಕಳಿಸುವಂಥದ್ದಕ್ಕೆ ಯೋಚನೆ ಮಾಡ್ತಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಮ್ಮದು ರಾಜಕೀಯ ಏನೇ ಇರ್ಬೋದು, ಎಚ್ ಡಿ ದೇವೇಗೌಡರು ಅಂತವರು ಪಾರ್ಲಿಮೆಂಟಲ್ಲಿ ಇರಬೇಕು. ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಸ್ವಲ್ಪ ನಡೆಯೋಕ್ಕಾಗದೇ ಇರ್ಬೋದು, ಅದು ಬೇರೆ ವಿಚಾರ. ಮೈಂಡ್ ಸೆಟ್ಟಲ್ಲಿ ಮೆಂಟಲಿ ಅವರು ಈಗಲೂ ಕೂಡ ಅವರ್ಸ್ ಟುಗೆದರ್ ಭಾಷಣ ಮಾಡುವಂಥದ್ದಕ್ಕೆ ಅವರ ಮೈಂಡು ಆ ಥರ ಇದೆ. ಭಾಳ ಸ್ಪಷ್ಟವಾಗಿದೆ. ಒಬ್ಬ ಯಂಗ್ಸ್ಟರ್ಸ್ ಮೈಂಡ್ ಫರ್ಗೆಟ್ಫುಲ್ನೆಸ್ಸೇ ಇಲ್ಲ ಅವ್ರಿಗೆ. ಮರೆಯುವಂಥ ಇದೇ ಇಲ್ಲ, ಕಾಯಿಲೆ ಇಲ್ಲ ಅವ್ರಿಗೆ. ಈಗಲೂ ಏನೆಲ್ಲ ನಡೀತಾ ರಾಜಕಾರಣದಲ್ಲಿ ಎನ್ನುವಂಥದ್ದು ತಿಳ್ಕೊಂಡು ಅವ್ರು ಮಾತಾಡುವಂಥ ಒಂದು ವ್ಯವಸ್ಥೆ ದೇವೇಗೌಡರಿಗಿದೆ. ಆ ದೇವೇಗೌಡರಿಗೆ ನೀವು ಮುಂಚೆನೇ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನುವಂಥದ್ದು ನೀವು ಅಭಿಪ್ರಾಯವನ್ನು ಹೇಳಿದ್ದಿದ್ದರೆ ನಾವು ಕಾಂಗ್ರೆಸ್ ಪಕ್ಷ 100ಕ್ಕೂ 100ರಷ್ಟು ರಾಜಕೀಯ ಏನೇ ಇರಲಿ, ಇವ್ರ ಮಗ ನಮ್ಮನ್ನು ಏನೇ ಬೈದಿರಲಿ, ಅವರೇ ಏನೇ ಬೈದಿರಲಿ, ನಾವು ನಮ್ಮ 3 ಅಭ್ಯರ್ಥಿಗಳ ಪೈಕಿ ಒಂದು ಇವ್ರಿಗೆ ಕೊಡುವಂಥದ್ದಕ್ಕೆ ನಾವು 100ಕ್ಕೂ 100ರಷ್ಟು ನಾವು ಯೋಚನೆಯನ್ನು ನಾವು ಮಾಡ್ತಾಯಿದ್ದೋ. ಅದನ್ನು ನೀವು ಮರೆಮಾಚಿ ಬೇಕು ಅಂತ ಹಂಗೆ ತಳ್ಕೊಂಡು ಹೋಗಿ ಮಿಡ್ನೈಟ್ 7th ಮಿಡ್ನೈಟ್ವರೆಗೂ ಕ್ಯಾಂಡಿಡೇಟ್ಸ್ನೇ ಅನೌನ್ಸ್ ಮಾಡಲಿಲ್ಲ. ಭಾಳ ಕಾನ್ಫಿಡೆನ್ಷಿಯಲಾಗಿ ಇಟ್ಕೊಂಡು ಎಲ್ಲೂ ಹೋಗೋಕ್ಕಾಗದೇ ಇರೋವಂಥ ರೀತಿಯಲ್ಲಿ ಕೊನೆ ಗಳಿಗೆನಲ್ಲಿ ನೀವು ಹೆಸರನ್ನ ಅನೌನ್ಸ್ ಮಾಡಿದಿರಿ. ಈಗ ಅಲ್ಲೇ ನಿಮ್ಮ ಸೋಷಿಯಲ್ ಮೀಡಿಯಾ ಬಹುಪರಾಕ್ ಹಾಕುವಂಥ ಸೋಷಿಯಲ್ ಮೀಡಿಯಾ, ಸುಳ್ಳು ಹೇಳುವಂಥ IT ಸೆಲ್ ಇದೆಯಲ್ಲ ನಮ್ಮದು BJPಯವ್ರದ್ದು, ಆ IT ಸೆಲ್ ಮೂಲಕ ದೇವೇಗೌಡರನ್ನ ಬೇರೆ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋಂಥ ರೀತಿ ಸುಳ್ಳನ್ನು ಹಬ್ಬಿಸುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲೇ ಮಾಡೋಕ್ಕಾಗದೇ ಇರೋರು ಬೇರೆ ರಾಜ್ಯದಿಂದ ಮಾಡ್ತೀರಾ ನೀವು? ಬೇರೆ ರಾಜ್ಯಕ್ಕೆ ಹೋಗೋಕ್ಕೆ ಆಗಲ್ಲ ಅಂತ ಫೈನಲ್ ರಿಪೋರ್ಟ್ ಬರಬೇಕು, ಆ ಥರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸುಳ್ಳು, ಇವೆಲ್ಲವೂ ಸುಳ್ಳು. ಅದರಿಂದ ಒಂದು ಮಾತ್ರ ಸತ್ಯ, ಆ ಸಮುದಾಯ, ಒಕ್ಕಲಿಗ ಸಮುದಾಯ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಕೆಲವು JDS ಮತದಾರರು ಈಗಾಗಲೇ BJP ಶಿಫ್ಟ್ ಆಗೋಗಿದ್ರು. ಅವರೆಲ್ಲರೂ ವಾಪಸ್ ಬರ್ತಾರೆ, ಅವರೆಲ್ಲರೂ ಕಾಂಗ್ರೆಸ್ಗೆ ಬರ್ತಾರೆ. ನೀವು DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಅವರು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿ ಆಗುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 2028ಕ್ಕೆ
ಸಿದ್ದರಾಮಯ್ಯವರ ಸಾಹೇಬರು ಮತ್ತು ಡಿ ಕೆ ಅವರ ನೇತೃತ್ವ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವ, ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮತ್ತೆ ನಾವು ಚುನಾವಣೆಗೆ ಹೋದಾಗ 100ಕ್ಕೂ 100ರಷ್ಟು 150 ಸೀಟು ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಗೆಲ್ಲುತ್ತೆ. ಅದರಲ್ಲಿ ಯಾವ ಸಂಶಯವೂ ಬೇಡ. 100% ವಿ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ದ ಪವರ್ ಇನ್ ಕರ್ನಾಟಕ. ಇಸ್ ನೋ ಡೌಟ್ ಇನ್ ದಟ್. ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡ ತಕ್ಷಣ ಮತ್ತೆ 6 ಪ್ರಮುಖವಾದ ಗ್ಯಾರಂಟಿಗಳನ್ನು ಕೊಟ್ಟರು. ಎಲ್ಲ ಸ್ಟೂಡೆಂಟ್ಸ್ಗೂ ಉಚಿತ ಬಸ್ ಪಾಸ್, ಬರೀ ಹೆಣ್ಣು ಮಕ್ಳಿಗೆ ಮಾತ್ರ ಇತ್ತು ಉಚಿತ ಬಸ್ ಪಾಸ್. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬರೀ ಕಾಂಗ್ರೆಸ್ನವರ, ಬಿ ಜೆ ಪಿಯವ್ರು ತಗೊಳ್ಳಲ್ವಾ, ಜೆ ಡಿ ಎಸ್ನವ್ರು ತಗೊಳ್ಳಲ್ವಾ? ಎಲ್ಲವಕ್ಕೂ ಅವಕಾಶ. ಭಾರತ್ ಜೋಡೋ ಅಂತ ಪ್ರತಿಯೊಂದು ತಾಲೂಕಲ್ಲಿ ಜೋಡೋ ಕಾರ್ಯಕ್ರಮ ಮಾಡಿ ಅಲ್ಲಲ್ಲಲ್ಲಲ್ಲೇ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೆಲವು ರಿಕ್ರಿಯೇಷನ್ ಇದನ್ನು ಏನಂತೀವಿ ನಾವು ಫೀಲ್ಡ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹುಡುಗರು ಬಂದು ಅಲ್ಲಿ ಈ ಮಾದಕ ಚಟಕ ಮತ್ತು ಇದಕ್ಕೆ ಮೊಬೈಲ್ ಗೀಳಿಗೆ ತುತ್ತಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರು ಯಾವ ಗೇಮ್ ಬೇಕಾದ್ರೆ ಆಡ್ಬೋದು. ಆ ಗೇಮ್ ಆಡುವಂಥದ್ದು, ಚೆಸ್ ಆಡುವಂಥದ್ದಕ್ಕೆ, ಫುಟ್ಬಾಲ್ ಆಡುವಂಥದ್ದು, ಕ್ರಿಕೆಟ್ ಆಡುವಂಥದ್ದಕ್ಕೆ ಅವರಿಗೆಲ್ಲ ಏನೆಲ್ಲ ಸಹಕಾರಗಳು ಬೇಕೋ ಅದನ್ನು ಕೊಡುವಂಥದ್ದಕ್ಕೆ ಸರ್ಕಾರ ಮುಂದೆ ಬಂದಿದೆ. ಈಗ ಸುಮಾರು 10,000 ಕೋಟಿಯಷ್ಟು ಅದಕ್ಕೆ ಅನುದಾನವನ್ನು ಕೊಡುವಂಥದ್ದಕ್ಕೆ ಹಂತವಾಗಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಎಲ್ಲ ಫೆಸಿಲಿಟೀಸ್ನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಲ್ಲದೇ 5 ಗ್ಯಾರಂಟಿಗಳು ನಿರಂತರವಾಗಿ ಕಂಟಿನ್ಯೂ ಆಗ್ತವೆ.